ಬಸಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ ಶರ್ಮಾ. ಬ್ರಹ್ಮಜ್ಞಾನವನ್ನು ಹೊಂದುವುದರಿಂದ ಆಗುವ ಉಪಯೋಗವೇನು? ಒಂದು ಸಣ್ಣ ಶೀರ್ಷಿಕೆ. ನಂಬಿಕೆಗೆ ಅತೀತವಾದ, ಸಜೀವವಾದ, ನಿತ್ಯಾನಂದಕರವಾದ, ಶಾಶ್ವತವಾದ ಪ್ರಜ್ಞೆ ಉಂಟಾಗುವುದನ್ನೇ ಪರಬ್ರಹ್ಮ ಇಲ್ಲವೇ ಪರಮಾತ್ಮ ಇಲ್ಲವೇ ಬ್ರಹ್ಮ ಇಲ್ಲವೇ ಸತ್ಯ ಎಂದು ವಿವಿಧ ನಾಮಗಳಿಂದ ಕರೆಯುತ್ತಾರೆ. ಪ್ರಕೃತಿ ಪರಮಾತ್ಮನಿಗಿಂತ ಬೇರೆಯಾಗಿರುವುದು ಯಾವಾಗ? ಪರಮಾತ್ಮನ ತೇಜಸ್ಸು ಮೂಲ ಪ್ರಕೃತಿಯ ಮೇಲೆ ಬೀಳುವುದೋ ಆಗ ಮಹಾ ವಿಸ್ಫೋಟದೊಂದಿಗೆ ಸೃಷ್ಟಿ ಪ್ರಾರಂಭವಾಗುವುದು. ಹೀಗೆ ಸ್ಫೋಟವಾಗುವುದರಿಂದ ಕೋಟ್ಯಾನುಕೋಟಿ ಚೂರುಗಳಾದ ಮೂಲ ಪ್ರಕೃತಿ ಪರಮಾತ್ಮನ ತೇಜಸ್ಸಿನಿಂದ ಚೈತನ್ಯವನ್ನು ಹೊಂದುವುದು. ಹೀಗೆ ಚೈತನ್ಯವನ್ನು ಹೊಂದಿದ ವಿವಿಧ ಸೂಕ್ಷ್ಮ ಪ್ರಕೃತಿಯ ಅಂಶಗಳನ್ನು ಜೀವಾತ್ಮಗಳು ಎಂದು ಕರೆಯುವರು. ಈ ಜೀವಾತ್ಮಗಳು ಪದಾರ್ಥ ಭಾವನೆಯಲ್ಲಿ ತನ್ನ ನಿಜವಾದ ಕಾರ್ಯವನ್ನು ಮರೆತು ದೇಹವೇ ತಾನೆಂದುಕೊಂಡು ಜನ್ಮಗಳನ್ನು ಎತ್ತುತ್ತಾ ಇರುವುದು. ಈ ಮನೋದೇಹಗಳಿಗೆ ಉಂಟಾಗುವ ಸರ್ವವಿಧ ಕಷ್ಟ ನಷ್ಟಗಳು, ಭಯ, ರೋಗ, ಪೀಡೆಗಳನ್ನು ಅನುಭವಿಸುತ್ತಾ ಅನೇಕ ಜನ್ಮಗಳನ್ನು ಎತ್ತುತ್ತಾ ಎಷ್ಟೋ ಕಷ್ಟಗಳನ್ನು ಪಡುವುದು. ಬ್ರಹ್ಮಜ್ಞಾನವನ್ನು ಹೊಂದಿ ಆಯುಸ್ಸು ತುಂಬಿದಾಗ ಅದೇ ಬ್ರಹ್ಮಸ್ಥಿತಿಯಲ್ಲಿ ಮನಸ್ಸನ್ನು ಸ್ಥಿರ ಮಾಡಿ ದೇಹ ತ್ಯಾಗವನ್ನು ಮಾಡಿದವರು ತಕ್ಷಣವೇ ವಿಶ್ವಾತೀತವಾದ ಪರಬ್ರಹ್ಮವಾಗುತ್ತದೆ. ಹೀಗೆ ಮೋಕ್ಷವನ್ನು ಹೊಂದುವುದೇ ಮಾನವ ಜನ್ಮದ ಮುಖ್ಯ ಲಕ್ಷಣವೆಂದು ವೇದೋಪನಿಷತ್ತುಗಳು ಮತ್ತು ನಮ್ಮ ಪುರಾಣ ಇತಿಹಾಸಗಳು ಘೋಷಿಸಿವೆ. ಮೋಕ್ಷವನ್ನು ಹೊಂದಿದವರು ಮತ್ತೆ ಈ ಭಿನ್ನತ್ವದಲ್ಲಿ ಭಿನ್ನವಾಗಿರುವ ಲೋಕದಲ್ಲಿ ಜನಿಸದೆ ಶಾಶ್ವತಾನಂದವನ್ನು ಹೊಂದುವನು. ಗೀತಾಸಾರವೂ ಸಹ ಈ ಜೀವ ಬ್ರಹ್ಮೈಕ್ಯತೆಯನ್ನು ಕುರಿತು ಹೇಳುತ್ತದೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಇದುವರೆಗೂ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ನನ್ನ ಈ ಒಂದು ಚಿಕ್ಕ ವಿಚಾರವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.